ಎಲ್ರಿಗೂ ಒಳ್ಳೇದಾಗಲಿ. ನಾವು ಸಾಂಗ್ ನೋಡ್ಬಿಡೋಣ. ಸಾಂಗ್ ರಿಲೀಸ್ ಬಿಡು. ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ನನಗೆ ತುಂಬಾ ಇಷ್ಟ ಆಯಿತು ಸಾಂಗು. ಮತ್ತು ಸಿನಿಮಾದ ಬಗ್ಗೆ ಕೂಡ ನಾನು ತುಂಬಾ ಕೇಳ್ತಾ ಬರ್ತಾ ಇದ್ದೀನಿ. ಬಿಕಾಸ್ ಇದೇ ಪ್ರೊಡಕ್ಷನ್ ಹೌಸಿಂದ ಇನ್ನೊಂದು ಸಿನಿಮಾನು ಮಾಡೋಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ದಿನೇಶ್ ಸರ್, ಪ್ರತಿಭಾ ಮ್ಯಾಮ್, ಪ್ರತೀಕ್ ಯು ಟು. ನೀವು ಎಷ್ಟು ಪ್ರೀತಿಯಿಂದ ಮತ್ತು ಪ್ಯಾಷನಿಂದ ಒಂದು ಸಿನಿಮಾನ ಮಾಡ್ತೀರಾ ಅಂತ ನನಗೆ ನಿಮ್ಮ ಜೊತೆ ಕೆಲಸ ಮಾಡಿ ಗೊತ್ತಾಯಿತು. ಸೊ ಹಾಗಾಗಿ ಈ ಸಿನಿಮಾದಲ್ಲೂ ಅಷ್ಟೇ ಪ್ಯಾಷನ್, ಅಷ್ಟೇ ಪ್ರೀತಿಯಿಂದ ನೀವು ಇದನ್ನು ಪ್ರೊಡ್ಯೂಸ್ ಮಾಡಿದ್ದೀರಾ. ಆ್ಯಂಡ್ ಇಟ್ಸ್ ಹ್ಯೂಜ್. ಪ್ರೊಡ್ಯೂಸಿಂಗ್ ಅ ಫಿಲಿಮ್ ಇಸ್ ಇಟ್ಸ್ ಒನ್ ಆಫ್ ದ ಹೌದು ಮ್ಯಾನ್. ಸೊ ಅದಕ್ಕೋಸ್ಕರ ತುಂಬಾ ಬೆಸ್ಟ್ ವಿಶಸ್ಸನ್ನು ಹಾರೈಸ್ತಾ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಿಮ್ಮ 3 ಜನಕ್ಕೆ. ಆ್ಯಂಡ್ ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಈ ಸಿನಿಮಾ ತುಂಬ ಯಶಸ್ಸು ಸಿಗಲಿ. ಹಾಗಾಗಿ ನಮ್ಮ ಸಿನಿಮಾಗೂ ಸ್ವಲ್ಪ ಪುಷ್ ಸಿಗಲಿ ಅಂತ ಕೇಳ್ಕೊತಾ ಗುಡ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್. ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಎಲ್ಲರೂ ಸಾಂಗ್ ನೋಡಿದ್ದೀರಾ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಮ್ಮ ಸಿನಿಮಾ ಕೂಡ ಇಷ್ಟ ಆಗುತ್ತೆ. ಸೊ ಇದೊಂದು ಕಮರ್ಷಿಯಲ್ ಥ್ರಿಲ್ಲರ್ ಅಂಡ್ ಆಕ್ಷನ್ ಇರುವಂತ ಒಂದು ಸಿನಿಮಾ ಇದು. ಸೊ ನನ್ನ ಮೊದಲನೇ ನಿರ್ದೇಶನ. ಸೊ ಮೊದಲನೇ ನಿರ್ದೇಶನದಲ್ಲಿ ನನ್ನ ಕಡೆ ಏನೇನಾಗುತ್ತೆ ಸಾಧ್ಯವಾಗಿದ್ದೀನಿ. ಸೊ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿರೋದು ನಮ್ಮ ಮೇಡಮ್. ಯಾಕಂದ್ರೆ ಅವ್ರು ಪ್ರೊಡ್ಯೂಸರ್ ಮಾಡಿಲ್ಲ ಅಂದ್ರೆ ನಾನು ಸಿನಿಮಾ ಡೈರೆಕ್ಷನ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಒಬ್ಬ ಹೊಸನಿಗೆ ಅವರು ಚಾನ್ಸ್ ಕೊಟ್ಟು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಕಾರಣ ಆಗಿರೋದು ಮೇಡಮ್ ಅವರು. ಯಾಕಂದ್ರೆ ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಟೀಮಲ್ಲಿರುವಂತ ಶಕ್ತಿ ಸಾರು, ಸುಧಾರಣೆ ಮೇಡಮ್ ಅವ್ರು ಇವತ್ತು ಬಂದಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಅವ್ರು ಬಂದಿರ್ತಾರೆ. ಹಾಗೆ ನಮ್ಮ ರಾಜೇಂದ್ರ ಕಾರನ್ ಸಾರು, ವಿಕ್ಟ್ರಿ ವಾಸು ಸಾರು, ಬಜರಂಗಿ ಪ್ರಸನ್ನ ಸಾರು, ವೆಂಕಟೇಶ್ವರ ಸಾರು, ಸಿದ್ದು ಮಂಡ್ಯ, ಗಿಲ್ಲಿ ನಟ, ಅಶ್ವಿನ್ ಹಾಸನ್ ಸಾರು, ಸೊ ಚೇತನ್ ದುರ್ಗ ಅವರು. ಸೊ ಎಲ್ಲರೂ ನನ್ನ ತಂಡವಾಗಿ ನಿಂತು ಈ ಸಿನಿಮಾಕ್ಕೆ ಅವರು ಜೀವ ತುಂಬಿದ್ದಾರೆ. ಒಬ್ಬ ಡೈರೆಕ್ಟರ್ ನಾನು ಕನಸು ಕಾಣುವುದು, ಅದನ್ನ ಜನಕ್ಕೆ ತೋರಿಸೋದು ಆ ಪಾತ್ರದ ಮುಖಾಂತರ ಕಲಾವಿದರಾಗಿರ್ತಾರೆ. ಸೊ ಕಲಾವಿದರು, ನನ್ಗೆ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿ ಈ ಸಿನಿಮಾ ಚೆನ್ನಾಗಾಯ್ತು ಅನ್ಕೋತೀನಿ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಕ್ ಬಯಸ್ತೀನಿ. ಇದೊಂದು ಹಳ್ಳಿ ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ಒಂದು ಹಳ್ಳಿಲಿರೋ ಹುಡುಗರೆಲ್ಲ ಇವಾಗ ಎಜುಕೇಟೆಡ್ ಆಗ್ತಾರೆ, ಸಿಟಿ ಕಡೆ ಬಂದ್ಬಿಡ್ತಾರೆ. ಆದ್ರೆ ಹಳ್ಳಿಲಿ ಯಾರು ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಷ್ಟೋ ಜನ ಹಳ್ಳಿ ಇದ್ರೆ ಇವಾಗ ಸಿಟಿಗೆಲ್ಲ ಸೇರಿದ್ರೆ ನಾಳೆ ಹಳ್ಳಿ ಇರಲ್ಲ. ಹಳ್ಳಿ ಯಾರು ಅನ್ನ ಬೆಳೆಯೋರು ಇರಲ್ಲ, ರೈತರು ಇರಲ್ಲ. ಸೊ ಮುಂದಿನ ಜನರೇಷನ್ ಕತೆ ಏನು? ಸೊ ಆ ವಿಷಯನ ಇಟ್ಕೊಂಡು ಹೇಳಿರುವಂತ ಒಂದು ಕತೆ. ಸೊ ಒಂದು ಹಳ್ಳಿ ಉಳಿಬೇಕು ಅಂದ್ರೆ ಹಳ್ಳಿಗಳಲ್ಲಿ ಒಂದು ಒಳ್ಳೆ ಕೆಲಸ ಆಗಬೇಕು. ಸೊ ಆ ವಿಷಯ ಇಟ್ಕೊಂಡು ಮಾಡಿರುವಂತ ಕತೆ ಇದು. ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಥ್ರಿಲ್ಲರ್, ಆಕ್ಷನ್, ಲವ್, ಸೆಂಟಿಮೆಂಟ್ ಎಲ್ಲ ಇರುವಂತ ಒಂದು ಸಬ್ಜೆಕ್ಟ್ ಇದು. ಸೊ ನೀವು ಆದಷ್ಟು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವಿದ್ರೆ ನಾವು ಏನೋ ಮಾಡಿದೀವಿ ಅದು ಜನರಿಗೆ ತಲುಪಿಸೋದು ಮೀಡಿಯಾದವರಿಗೆ ಇರುತ್ತೆ. ಸೊ ಮೀಡಿಯಾ ಮಿತ್ರರೆಲ್ಲರೂ ಈ ಕೈ ಸಿನಿಮಾ ಜನರಿಗೆ ತಲುಪಿಸ್ಬೇಕು ಅಂತ ಹೇಳ್ತಿದ್ದೀನಿ. ಹಾಗೆ ಬಂದಿರೋ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕುಂದಾಪುರದವರು ಹೋಟ್ಲು ಮಾಡೋದು ಬಹಳ ಫೇಮಸ್. ಇತ್ತೀಚೆಗೆ ಕುಂದಾಪುರದವರ ಸಿನಿಮಾ ರಂಗದಲ್ಲೂ ಬಹಳ ಹೆಸರು ಮಾಡಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ನಮ್ಮ ಕುಂದಾಪುರದವ್ರು ಏನ್ ಮಾಡಿದ್ರು ಬಹಳ ಚಂದ ಮಾಡ್ತೀವಿ ಅನ್ನೋದು ಹಾಡು ನೋಡಿದಾಗ ಗೊತ್ತಾಗುತ್ತೆ. 3 ದಿನ ಈ ಸಿನಿಮಾದ ವರ್ಕ್ ಮಾಡಿದ್ದು, ತುಂಬಾ ಒಳ್ಳೆ ರೋಲ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಕಾಳಜಿ, ಬಹಳ ವಿಶೇಷವಾದ ಇದು ಹೊಂದಿದವರು, ಬಹಳ ಚುರುಕಿಂದ ಓಡಾಡ್ತಿದ್ರು. ಅದ್ರ ಒಂದು ವಿಚಾರ ನನಗೆ ತುಂಬಾ ಅನ್ಸಿದ್ದು, ನಮ್ಮ ಕ್ಯಾಮ್ರಾಮನ್ ರಾಜು ಹೆಮ್ಮಿಗೆಪುರದ ಬಗ್ಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅವರು. ಊಟ ತಿಂಡಿ ಯಾವುದನ್ನೂ ಲೆಕ್ಕಿಸದೆ 3 ದಿನ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು. ಇವ್ರು 2 ಶಾಟ್ ಕೇಳಿದಾದ್ರು 10 ಶಾಟ್ ತೆಕ್ಕೊಟ್ಟಿದ್ರು. ಇಂಥ ಕ್ಯಾಮ್ರಾಮನ್ ಇದ್ಬಿಟ್ಟ ಅಂತಂದ್ರೆ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಒಂದು ಸಾಕ್ಷಿ. ತುಂಬಾ ಜನ ಒಳ್ಳೊಳ್ಳೆ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಬದಲಾವಣೆ ಎಲ್ಲಾ ರಂಗಗಳಲ್ಲೂ ಅನಿವಾರ್ಯ. ನಾನು ಬ್ಯಾಂಕ್ ಅಲ್ಲಿ ಲೆಡ್ಜರ್ ಜೊತೆ ಕೆಲಸ ಮಾಡಿದನು, ಇಂಟರ್ನೆಟ್ ಜೊತೆಗೆ ರಿಟೈರ್ ಆದ ನಾನು. ನಮಗೆ ಬದಲಾವಣೆ ಅಡ್ಜಸ್ಟ್ ಆಗಲ್ಲ, ನಾವೇ ಬದಲಾವಣೆಗೆ ಅಡ್ಜಸ್ಟ್ ಆಗಬೇಕು. ಸಿನಿಮಾ ರಂಗದಲ್ಲೂ ಈಗ ದೊಡ್ಡ ಬದಲಾವಣೆಗೆ ಬಿರುಗಾಳಿ ಎದ್ದಿದೆ. ಅದು ನಮಗೋಸ್ಕರ ಕಾಯಿಲ್ಲ, ನಾವು ಅದನ್ನು ಮೀರಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಲೇಬೇಕಾಗಿದೆ. ಎಲ್ಲಿ ತನಕ ನಾವು OTT, ಅದರ್ ಲ್ಯಾಂಗ್ವೇಜ್ ರೈಟ್ಸು, TV ರೈಟ್ಸು ಅಂತ ಕಾಯ್ತಾ ಕೂತ್ಕೊಂಡು ಅದರಿಂದ ಸಿನಿಮಾ ಗೆಲ್ಲುತ್ತೆ ಅಂತ ಪ್ರಯತ್ನ ಪಟ್ಟರೆ ನಮ್ಗೆ ತುಂಬಾ ಕಷ್ಟ ಇದೆ. ನಮ್ಮ ಎಫರ್ಟ್ ಇಂದ ಸಿನಿಮಾದಲ್ಲಿ ಥಿಯೇಟರ್ಲಿ ಜನರನ್ನು ಮೆಚ್ಚಿಸಿ ನಾವು ಗೆಲ್ತೀವಿ ಅನ್ನೋ ಹಠ ಮತ್ತು ಒಂದು ತಾಕತ್ತು, ಆ ರೀತಿ ಸಿನಿಮಾ ನಾವು ಮಾಡ್ತಕ್ಕ ಬಹಳ ಕಷ್ಟ ಇದೆ. ಇಲ್ಲ ಅಂತಂದ್ರೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಬಂದು ಕನ್ನಡ ಚಿತ್ರವನ್ನು ಉದ್ಧಾರ ಮಾಡ್ಬೇಕಾಗತ್ತೆ ಅಷ್ಟೇ. ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಎಫರ್ಟ್ ಹಾಕಿದ್ದಾರೆ.
ಒಳ್ಳೇದಾಗಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೀನಿ. ಧನ್ಯವಾದ. ಸಂಭವಮಿ ಯುಗೆ ಅಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದ ಮಾತು ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ ಸಂಸ್ಥಾಪನೆಗೆ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಒಳ್ಳೆ ಲೈನನ್ನು ನಮ್ಮ ಚಿತ್ರದ ಶೀರ್ಷಿಕೆಯಾಗಿಟ್ಟಂಥ ಚಿತ್ರದ ತುಂಬ ಖುಷಿಯಾಯಿತು ಈ ಚಿತ್ರದಲ್ಲಿ ನಟನೆ ಮಾಡಿ ಅವಕಾಶ ಕೊಟ್ಟಿದಂಥ ಮ್ಯಾನೇಜರ್ ಆದಂಥ ನರೇಶ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆದಂಥ ಚೇತನ್ ಶೆಟ್ಟಿ ಸರ್, ತುಂಬ ಥ್ಯಾಂಕ್ ಯು. ಅದೇ ಥರ ಜೈ ಶೆಟ್ಟಿ ಸರ್ ಅವರ 2ನೇ ಸಿನಿಮಾ ಹೀರೋ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಸಂಭವಮಿ ಯುಗೆ ಚಿತ್ರದ ಮೇಲೆ ಇಲ್ಲಿ ಇದೇ ಜೂನ್ 21ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ನಾನು ಇದೇ ಪ್ರೊಡಕ್ಷನ್ ಹೌಸ್ ರಾಜಲಕ್ಷ್ಮಿ ಅವರ ಹಿಂದಿನ ಸಿನಿಮಾದಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೆ. ಪ್ರತಿಭಾ ಮೇಡಮ್, ಪ್ರತೀಕ್ ಒಳ್ಳೆ ಪ್ರೊಡ್ಯೂಸರ್ಸ್, ಮುಂದೆ ಚೀತಾ ಅಂತ ಚಿತ್ರ ಕೂಡ ಮಾಡ್ತಾ ಇದ್ದಾರೆ. ಸೊ ಜೈ ಶೆಟ್ಟಿ ಜೊತೆ ಹಿಂದಿನ ಸಿನಿಮಾ 1975 ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ. ಈ ಚಿತ್ರದಲ್ಲೂ ಅದೇ ಮುಂದುವರೆದಿದೆ. ಸೊ ನೆಗೆಟಿವ್ ಇನ್ಸ್ಪೆಕ್ಟರ್ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಆಲ್ಮೋಸ್ಟ್ 2 ದಶಕಗಳ ನಾನು ಕಲಾ ಸೇವೆಯಲ್ಲಿ ಇವಾಗ 2ನೇ ಸಿನಿಮಾ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ನನಗೊಂದು ಹೆಮ್ಮೆ ಇದೆ, ಖುಷಿ ಇದೆ. ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಚೇತನ್ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜೈ ಶೆಟ್ಟಿ ಅವರು ಕೂಡ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಬಹಳ ಬದಲಾವಣೆ ಇದೆ. ದಿನೇಶ್ ಅವರ ಸಹಕಾರ, ನರೇಶ್ ಸರ್ ಅವರ ಸಹಕಾರದಿಂದ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ಚಿತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ನಮ್ಮ ಚೆನ್ನೈನಿಂದ ಅಶೋಕ್ ಅನ್ನೋ ಒಬ್ರು ಆಕ್ಟರ್ ಬಂದಿದ್ದಾರೆ. ಅವರು ಕೂಡ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ. ಅಂಡ್ ಹೆಣ್ಮಕ್ಳು ಇಬ್ರು ಮೊದಲನೇ ಸಿನಿಮಾ, ಇಬ್ರು ನಿಶಾ ಅಂಡ್ ಮಧುರಾ ತುಂಬಾ ಒಳ್ಳೆ ಪಾತ್ರಗಳು, ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು. ಸೊ ನನಗೆ ಫಸ್ಟ್ ಚಾನ್ಸ್ ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಚೇತನ್ ಸರ್ ಆಫೀಸಲ್ಲಿ ನಾನು ಆಫೀಸ್ ಪೂಜೆ ಆದಾಗ ಹೋಗಿದ್ದೆ. ರಾಜು ಸರ್ ಇದ್ರು, ಕತೆ ಕೇಳಿದಾಗ ಹೇಳಿದೆ ಈ ಮಲಯಾಳಂ ಮಾಡೋದು ಬ್ಲಾಕ್ ಬಸ್ಟರ್ ಸರ್ ಅಂತ. ಅಂದರೆ ಯಾಕೆಂದರೆ ಕಂಟೆಂಟ್ ಹೆಂಗಿತ್ತೆ, ನಾವು ಹೇಳೋದು ಮಲಯಾಳಂ ಮುಂದೆ ಕಂಟೆಂಟ್, ಕನ್ನಡದಲ್ಲಿ ಆಲ್ರೆಡಿ ಕಂಟೆಂಟ್ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ತುಂಬ. ಬಟ್ ಇವತ್ತಿನ ಟ್ರೆಂಡ್ ಹಂಗೆ ಆಗ್ಬಿಟ್ಟೆ, ಕಂಟೆಂಟ್ ಇದ್ರೆ ಮಲಯಾಳಂ ಥರ ಆಗ್ಬಿಟ್ಟಿದೆ ಸಿನಿಮಾ ನಿಮ್ಮ ಥರ. ಸೊ ನನ್ನ ಕಲಾಂಗೋತ್ರಿ ನನ್ನ ಗುರುಗಳ ರಾಜೇಂದ್ರ ಸರ್ ಹೇಳಿದಂಗೆ ಥಿಯೇಟ್ರಿಗೆ ಅಂತಾನೆ ಮಾಡಿರೋ ಸಿನಿಮಾ. ಅಂದರೆ ಅಲ್ಲ ಬಿಸ್ನೆಸ್ ಆಗುತ್ತೆ, ಇಲ್ಲಿ ಬಿಸ್ನೆಸ್ ಆಗುತ್ತೆ, ಆ ಥಾಟ್ ಇಲ್ಲ ಚೇತನ್ ಸರ್ ಆಗಲಿ ನಿರ್ಮಾಪಕರಾಗಲಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಬೇಕು. ಅಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನಂಗೆ ಕೃಷ್ಣ ಹೇಳಿದಂಗೆ ಇದರಿಂದ ಏನೋ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಆಗಲಿ, ಕನ್ನಡ ಸಿನಿಮಾ ಗೆಲ್ಲಿ, ಈ ಸಿನಿಮಾನು ಗೆಲ್ಲಿ ಅಂತ ಕೇಳ್ಕೊತೀನಿ. ಒಂದು ಚಿತ್ರ ಯೂಶಲ್ ಆಗಿ ಉದ್ಭವ ಆಗಬೇಕಾದ್ರೆ ಮೊದಲನೇ ಕತೆ. ಸೊ ನಾನು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಶೂಟಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು, ತುಂಬ ಪ್ಯಾಷನ್ ಆಗಿ ಮಾಡ್ತಾ ಇದ್ರು. ಈಗ ನಾನೊಬ್ಬ ನಿರ್ದೇಶಕಾಗಿ ನೋಡ್ತಾ ಇರ್ತೀನಿ ಕೆಲವು ಸೀಕ್ವೆನ್ಸ್ಗಳು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸೀನು ಅಂದರೆ ನಾನು ಅನ್ಕೊಂಡಿದ್ದೆ ಚೆನ್ನಾಗಿ ಶೂಟ್ ಮಾಡ್ತಾ ಇದ್ರು, ಖುಷಿ ಆಯಿತು. ಥ್ಯಾಂಕ್ ಯು. ಆಲ್ರೆಡಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಸೊ ಮಾತಾಡೋದು ಅದೇನಿಲ್ಲ. ಚಿತ್ರ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಈ ಸಂಸ್ಥೆಯಿಂದ ಇನ್ನೂ ಕನ್ನಡಕ್ಕೆ ಇನ್ನೂ 10 ಸಿನಿಮಾಗಳು ಬರಲಿ ಅಂತ ಈ ಮೂಲಕ ದೇವರು ಕೇಳ್ಕೊಂತ ನಾನು ಮಾತನಾಡ್ತೀನಿ. ಜೈ ಹಿಂದ್. ಈ ಸಿನಿಮಾದಲ್ಲಿ ದುರ್ಗಾ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ, ನಾಯಕನ ಸ್ನೇಹಿತನ ಪಾತ್ರ. ನನಗೆ ತುಂಬಾ ದಿನಗಳಿಂದ ಆಸೆ ಇತ್ತು, ಅಂದ್ರೆ ಒಬ್ಬ ಕಾಮಿಡಿಯನ್ ಆಗಿ ನೋಡ್ತಿದ್ರು ಎಲ್ಲರೂ, ಕಾಮಿಡಿ ಮಾತ್ರ ನಾನು ಇರಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಎಮೋಷನಲ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೆಕೆಂಡ್ ಹಾಫ್ ಫುಲ್ ಎಮೋಷನಲ್ ಜರ್ನಿ ಇದೆ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಫುಲ್ ಕಾಮಿಡಿ ಹೋದ್ರೆ ಸೆಕೆಂಡ್ ಹಾಫ್ ಎಮೋಷನಲ್ ಜರ್ನಿ ಇದೆ ಅಂತ ಒಳ್ಳೆ ಪಾತ್ರವನ್ನು ಕೊಟ್ಟ ಚೇತನ್ ಸರ್ಗೆ ಮತ್ತೆ ನಿರ್ಮಾಪಕರಿಗೆ, ಎಲ್ಲ ತಂಡದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಳ್ಳೆ ಮನಸ್ಸಿರೋ ತಂಡ. ಯಾವುದೇ ರೀತಿಯಲ್ಲಿ ಅಂದ್ರೆ ಒಬ್ರು ಚಿಕ್ಕವರು ಒಬ್ರು ದೊಡ್ಡವರು ಆ ರೀತಿ ತುಂಬಾ ಕಡೆ ನಡೆಯುತ್ತೆ. ಬಟ್ ಈ ಟೀಮಲ್ಲಿ ಯಾವುದೂ ನಡೆಯಲಿಲ್ಲ. ಮತ್ತೆ ದೊಡ್ಡ ದೊಡ್ಡ ಒಂದು ತಾರಾಬಾಳದ ಜೊತೆ ನನ್ನ ಪುಟ್ಟ ಕಲಾವಿದರನ್ನು ಸಿಕ್ಕು ತುಂಬಾ ಖುಷಿ ಆಯ್ತು. ಇಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾನು ರೌಡಿ ರುದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಸೊ ಸೊ ಚೇತನ್ ಸರ್ ಹತ್ರ ನಾನು ಮೀಟ್ ಮಾಡಿಸಿದ್ದು ಕಲೆ ಮಾಸ್ಟರ್. ನಿಮಗೂ ತುಂಬಾ ಥ್ಯಾಂಕ್ ಯು. ಈ ಸಿನಿಮಾ ಟೀಮ್ ಸೇರೋದಕ್ಕೆ ಕಲೆ ಮಾಸ್ಟರ್ ಕೂಡ ಒಬ್ರು. ಹಾಗೇನೆ ಚೇತನ್ ಸರ್ ನಾನು ನೋಡಿ ಇದೇ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕು ಅಂತ ಫೈನಲ್ ಮಾಡಿದ್ರು. ಅದೇ ರೀತಿಯಾಗಿ
ಇಲ್ಲಿ ನೆರೆದಿರುವಂತ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರು ಚೇತನ್ ಹೇಳ್ದಂಗೆನೆ ಈ ಚಿಕ್ಕವರು ದೊಡ್ಡವರು ಏನು ಭೇದಭಾವ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ರಾಜಲಕ್ಷ್ಮಿ ಪ್ರೊಡಕ್ಷನ್ ಇಂದ ಇನ್ನೊಂದು ಸಿನಿಮಾದಲ್ಲಿ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಶಕ್ತಿ ನಿಂತಿದೆ ಈ ಟೀಮ್ಗೆ. ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದು ನೋಡ್ತಾ ಇದೆ ಶಕ್ತಿ. ಆ ಶಕ್ತಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೇನಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಚೇತನ್ ಸರ್ ಕರ್ದಿ ಆಫೀಸಲ್ಲಿ ಒಂದು ಮಂಜ ಅಂತ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ, ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ನಾನು ಏನು ಹೇಳೋದು ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಏನಂದ್ರೆ ಈ ವೇದಿಕೆಗೆ ಕರೆದಂತ ನಮ್ಮ ದಿನೇಶ್ ಸರ್ ಆಗ್ಬೋದು, ನಮ್ಮ ರಾಜಲಕ್ಷ್ಮಿ ಪ್ರೊಡಕ್ಷನ್ ಆಗ್ಬೋದು, ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳಿ. ಸಂಭಾವನೆ ಬಗ್ಗೆ ಹೇಳ್ಬೇಕಂದ್ರೆ ಮೊನ್ನೆ ತಾನೇ ಸಿನಿಮಾ ನೋಡಿದೆ. ತುಂಬಾ ಇಡೀ ಟೀಮ್ ತುಂಬಾ ಚೆನ್ನಾಗಿ ಮಾಡೋರು. ಆರ್ಟಿಸ್ಟ್ ಇಂದ ಹಿಡಿದು ಟೆಕ್ನಿಷಿಯನ್ ವರ್ಗು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡೋರೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ, ನಾನು ಇದೇ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಏನ್ ಈ ಸಾಂಗ್ ಅಲ್ಲಿ ಏನ್ ನೋಡಿದ್ರು ಒಂದಿಷ್ಟು ಕಡಿಮೆ ಮಾಡಿದೆ. ಡೈರೆಕ್ಟರ್ ಕನ್ಸ್ ಏನಿದೆ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಿ ಅಷ್ಟು ಸಪೋರ್ಟ್ ಮಾಡ್ಕೊಟ್ಟಾರೆ. ನಮ್ಮ ಪ್ರೊಡ್ಯೂಸರ್ ತುಂಬಾ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಅವ್ರ ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ. ಈ ಇದಕ್ಕೆ ಇವರು ಇದೊಂದ್ರಲ್ಲೇ ನಿಲ್ಸಲ್ಲ. ಇದು ಮುಂದಕ್ಕೆ ಇನ್ನೊಂದು ದೊಡ್ಡ ಪ್ರೊಡಕ್ಷನ್ ಆಗ್ತೈತೆ. ಅದಾದ್ಮೇಲೆ ಇನ್ನೂ ಮುಂದುವರಿಸ್ತಾನೆ ಇರ್ತಾರೆ. ಇದೆಲ್ಲದಕ್ಕೂ ನಿಮ್ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ. ನನ್ನ ಹೆಸರು ಜೈ ಶೆಟ್ಟಿ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದು 1975 ಅಂತ, ಹೋದ ವರ್ಷ ಫೆಬ್ರವರಿ ರಿಲೀಸ್ ಆಯಿತು. ಹಾಗೆ ನಾನೊಂದು ಚಿಕ್ಕದಾಗಿ ಹೇಳಲೇಬೇಕು ಈ ಮೂವಿ ಹೇಗೆ ಶುರುವಾಯಿತು ಅಂತೇಳಿ. ಆ್ಯಕ್ಚುಲಿ ಚೇತನ್ ಅವರು ನನ್ನ ಕ್ಲೋಸ್ ಫ್ರೆಂಡ್ ಆಗಿರಲಿಲ್ಲ, ಅವರು ನನ್ನ ಫ್ರೆಂಡ್ನ ರೂಮ್ಮೇಟ್ ಆಗಿದ್ರು. ನಮ್ಮ ಫ್ರೆಂಡ್ ಸಿಕ್ಕಾಗೆಲ್ಲ ಯಾವಾಗಲೂ ಬಂದು ಹೇಳೋರು, ಈ ಥರ ನನ್ನ ರೂಮ್ಮೇಟ್ ಇದ್ದಾರೆ ಚೇತನ್ ಅಂತ, ಬೇಜಾನ್ ಕಥೆಗಳು ಬರೀತಾರೆ, ಬರೆದು ರಾಶಿ ಹಾಕಿಟ್ಟಿದ್ದಾರೆ, ಯಾವ್ದಾರು ಒಂದು ನೋಡು ಚೆನ್ನಾಗಿರುತ್ತೆ, ನಿನ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ನಾನು ಆವಾಗಷ್ಟೇ ನಂದು 1975 ಮೂವಿ ಮುಗಿದಿತ್ತು. ಆಮೇಲೆ ಸರಿ ಕತೆ ಕೇಳೋಣ, ತುಂಬ ಕತೆಗಳಿದೆಯಲ್ಲ, ನನಗೆ ಕತೆ ಕೇಳೋದಂದರೆ ತುಂಬ ಇಂಟ್ರೆಸ್ಟಿಂಗ್. ಸರಿ ಅವತ್ತು ನಮ್ಮ ಮನೆಗೆ ಬಂದು ಕತೆ ಹೇಳೋಕ್ಕೆ ಶುರು ಮಾಡಿದ್ರು. ಆಲ್ಮೋಸ್ಟ್ ಒಂದು 5-6 ಕತೆಗಳು ಹೇಳಿದ್ದಾರೆ. ಅಂದರೆ ನನ್ನನ್ನು ನೋಡಿ ನಿಮ್ಗೆ ಯಾವುದು ಸೂಟ್ ಆಗ್ಬೋದು ಅಂತ ಒಂದಷ್ಟು ಕತೆಗಳು ಹೇಳಿದ್ರು. ಅದರಲ್ಲಿ ಹೇಳ್ತಾ ಹೋದರು. ಆಮೇಲೆ ಅದು ಎಲ್ಲದರಲ್ಲಿ ಒಂದು 5 ಕತೆ ಹೇಳಿದಾಗ ಇದು ಯಾವುದು ಅಷ್ಟೊಂದು ಟಚ್ ಆಗ್ತಾ ಇಲ್ಲ, ಇನ್ನೊಂದು ಏನಾದರೂ ಡಿಫ್ರೆಂಟ್ ಆಗಿರೋದು ಏನಾದರೂ ಹೇಳಿ ಅಂತ ಹೇಳಿದಾಗ ಆಮೇಲೆ ಲಾಸ್ಟಲ್ಲಿ ಹೇಳಿದ್ದ ಕತೆ ಸಂಭಾವನೆ. ಹೀಗೆ ಅಲ್ಲಿಂದ ಶುರುವಾಗಿ ಆಮೇಲೆ ಸರಿ ಕತೆ ರೆಡಿ ಇದೆ, ಡೈರೆಕ್ಟ್ ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ, ನೆಕ್ಸ್ಟ್ ಬೇಕಾಗಿರೋದು ಪ್ರೊಡ್ಯೂಸರ್. ಆಮೇಲೆ ನೆಕ್ಸ್ಟ್ ಪ್ರೊಡ್ಯೂಸರ್ ಹತ್ರ ಹೋಗಿ ನಾವು ಕತೆ ಹೇಳಿದಾಗ ಫಸ್ಟ್ ಒಂದು 10-15 ನಿಮಿಷ ಕತೆ ಕೇಳಿದ್ರು. ಕೇಳಿದ ತಕ್ಷಣ ಹಾಂ ಚೆನ್ನಾಗಿದೆ, ಸರಿ ಮಾಡಿರಿ, ಎಷ್ಟಾಗತ್ತೆ ಅಂತ ಕೇಳಿದ್ರು. ಆಮೇಲೆ ನಾವು ಕತೆ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಒಪ್ಕೊಂಡಿರೋದು ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಏನಂದರೆ ಆವಾಗಲೇ ಅವರು ಚೀತನ್ ಒಂದು ದೊಡ್ಡ ಬಜೆಟ್ ಮೂವಿ ಕೈ ಹಾಕಿದರು. ಅದನ್ನ ಮಧ್ಯದಲ್ಲಿ ನಾವೊಂದು ಕತೆ ಹೇಳಿದಾಗ ಇದನ್ನ ಒಪ್ಕೊಂಡಿರೋದು ನಿಜವಾಗ್ಲೂ ನಮ್ಗೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಶುರುವಾಗಿ ಇವತ್ತು ರಿಲೀಸ್ ತನಕ ಬಂದು ನಿಂತಿದೆ. ಸಂಭವಾನಿ ಯುಗೆ ಯುಗೆ. I think this movie already has a blessing of Krishna on all of us. ಅದಕ್ಕೆ ನಾವು ಇಲ್ಲಿ ಇವತ್ತು ನಿಂತಿದ್ದೀವಿ. ಇದು ಮೂವಿ ಕಂಪ್ಲೀಟ್ ಆಗಿದೆ, ರಿಲೀಸಿಗೂ ಬಂದಿದೆ. there's a reason. ಯಾಕಂದ್ರೆ ಮೇಲ್ಗಡೆ ಯಾರು ನೋಡ್ತಾ ಇದ್ದಾರೆ, ಅವ್ರ ಬ್ಲೆಸ್ಸಿಂಗ್ ಇದೆ, ಅದಕ್ಕೋಸ್ಕರನೇ. ಸೊ ಐ ವುಡ್ ವಾಂಟ್ ಟು ಸ್ಟಾರ್ಟ್ ಮೈ ಸ್ಪೀಚ್ ಫಸ್ಟ್ ಬೈ ಥ್ಯಾಂಕಿಂಗ್ ಗಾಡ್. ಆ್ಯಂಡ್ ನನ್ನ ಅದದೇನ್ ಈ ಅಪರ್ಚುನಿಟಿ ನನ್ಗೆ ಹೇಗೆ ಸಿಕ್ತಂದ್ರೆ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪರ್ಚುನಿಟಿ. ನಾನು 9 years ಇಂದ ಮಾಡಲಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಕರ್ನಾಟಕ ಅಲ್ಲಿ ಬಂದು ನಮ್ಮ ಸ್ಯಾಂಡಲ್ವುಡಲ್ಲಿ ಇಲ್ಲಿ ಬಂದು ಏನಂದ್ರೆ ಮಾಡ್ಬೇಕಂತ ನಂದು ಕನಸಿತ್ತು. ಆ ಕನಸಿಗೆ ಅದು ಸೀಡಿತ್ತು ಅಷ್ಟೇ. ಅದಕ್ಕೆ ನೀರು ಹಾಕಿ ಸನ್ಲೈಟ್ ಕೊಟ್ಟು ಬೆಳೆಸೋದು, ಹೆಲ್ಪ್ ಮಾಡೋದು ಎಲ್ಲರೂ ಈ ಫುಲ್ ಟೀಮು. ಅದಕ್ಕೆ ಮೇನ್ ಸಪೋರ್ಟ್ ಚೇತನ್ ಸರ್. ನನ್ನ ಕನ್ನಡ ಫಸ್ಟ್ ಫುಲ್ ಬಿಜಾಪುರ್ ಕನ್ನಡ ಇತ್ತು. ಇಟ್ ವಾಸ್ ನಾಟ್ ಪ್ರಾಪರ್ ಕನ್ನಡ. ಅಂದರೆ ಚೇತನ್ ಸರ್ ತುಂಬ ಎಫರ್ಟ್ಸ್ ತಗೊಂಡ್ರು, ವರ್ಕ್ಶಾಪ್ಸ್ ಮಾಡಿದ್ರು ನನ್ನ ಜೊತೆ.
ನಾನು ಆ್ಯಕ್ಟಿಂಗ್ ಇಂಪ್ರೊವೈಸ್ ಮಾಡಿದ್ದು. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅದಕ್ಕೆ. ಬಿಕಾಸ್ ನಿಮ್ಮದೊಂದು ಟೈಮ್ನ ನಮಗೆ ಕೊಟ್ಟು ನಮ್ಮ ಲಾಂಚ್ ದಿನ ನೀವು ಬಂದಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನಮ್ಮ ಟೀಮ್ ಮೇಲೆ, ನಮ್ಮ ಫಿಲ್ಮ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಮೋರೋವರ್ ನಾನು ಪರ್ಸ್ನಲಾಗಿ ಏನು ಹೇಳಬೇಕಂದ್ರೆ, ನಾನು ಇವಾಗ ತಾನೇ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದು ಈ ಮೂವಿಯಿಂದ. ಸೊ ಮುಂದೇನೂ ನನಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿರುತ್ತೆ. ಆಬ್ವಿಯಸ್ಲಿ ನೀವೇ ಜನರಿಗೆ ತಲುಪ್ಸೋಕ್ಕೆ ನೀವೇ ತಲುಪಿಸ್ಬೇಕು. ಸೊ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಬೇಕು ಅಂತ ಎಲ್ಲನೂ ಕೇಳ್ಕೊಳ್ತೀನಿ. ಎಲ್ಲ ಮೀಡಿಯಾದವರು, ಪ್ರೆಸ್ ಅವರು ಎಲ್ಲರೂ ಕೇಳ್ಕೊಳ್ತೀನಿ. ಆ್ಯಂಡ್ ಅಲ್ಲಿ ಬಂದಿರೋಂಥ ಎಲ್ಲ ಗೆಸ್ಟ್ಗಳು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ರೆಡ್ ರಮ್ ಡೈರೆಕ್ಟರ್ ಕೂಡ ನನಗೋಸ್ಕರ ಬಂದಿದ್ದೀರಾ, ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಆದ ಪ್ರತಿಭಾ ಮ್ಯಾಮ್ ಆ್ಯಂಡ್ ದಿನೇಶ್ ಸರ್, ತುಂಬ ಥ್ಯಾಂಕ್ ಯು. ಇವ್ರದ್ದು ಮೇನ್ ಇಂಟೆನ್ಷನ್ಸ್ ಏನಿತ್ತಂದರೆ, ಯಾರೇ ಸೆಟ್ಟಲ್ಲಿ ಇದ್ರೂ ಫುಲ್ ಸಫಿಷಿಯೆಂಟಾಗಿ ಎಲ್ಲ ಇರಬೇಕು ಆ್ಯಂಡ್ ಎಲ್ಲರೂ ಕಂಫರ್ಟೇಬಲ್ ಆಗಿರಬೇಕು ಅಂತ ಒಂದೇ ಇಂಟೆನ್ಷನ್ಸ್ ಇದ್ದಿದ್ದು. ಆ್ಯಂಡ್ ಎಕ್ಸಾಕ್ಟ್ಲಿ ಲೈಕ್ ದಟ್ ತುಂಬ ಕಂಫರ್ಟೇಬಲ್ ಆಗಿದ್ವಿ, ತುಂಬ ಖುಷಿಯಾಗಿದ್ವಿ. ಶೂಟಿಂಗ್ ಎಲ್ಲ ಮುಗಿಯುವಾಗ ಅನಿಸ್ತಾ ಇತ್ತು, ಮೈ ಗಾಡ್ ಇದು ಮುಗಿದೋಯ್ತಲ್ಲ ಇನ್ನು ಯಾವಾಗ ಅಂತ ಅನಿಸ್ತಾ ಇತ್ತು. ಸೊ ನಮಗೊಂದು ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಮೇನ್ ಆಗಿ ನನ್ನ ಡೈರೆಕ್ಟರ್ ಚೇತನ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ, ಟು ಬಿ ಆನೆಸ್ಟ್, ವೆರಿ ಶೈ ಪರ್ಸನ್. ಅವರು ಮಾತು ಆಡಲ್ಲ, ಆ ಥರ ಇದ್ದಿದ್ದು. ನನಗೆ ಸ್ಟೋರಿ ಕೂಡ ಜಸ್ಟ್ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದರು, ಬಿಕಾಸ್ ನಾನು ನನ್ನ ಹೋಮ್ ಟೌನ್ ಕೂರ್ಗಲ್ಲಿದ್ದೆ ಆವಾಗ. ವಿಲೇಜ್ ಬೇಸ್ ಸ್ಟೋರಿ ಅಂದ ತಕ್ಷಣ ನಾನು ಇದು ಮಾಡಲೇಬೇಕು ಅಂತಿತ್ತು, ಬಿಕಾಸ್ ನನಗೊಂದಿತ್ತು ಲಾಂಚ್ ಆಗುವಾಗ ಒಂದು ಹಳ್ಳಿ ಥರ ಔಟ್ಲುಕ್ಕಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ನನಗೆ ಮೇನಾಗಿ ಈ ರೋಲ್ ಚೂಸ್ ಮಾಡೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಚೇತನ್ ಸರ್ ನನಗೆ ಪ್ರಾಪರಾಗಿ ಗೈಡ್ ಮಾಡಿ, ನೀವು ಚೂಸ್ ಮಾಡಿ, ನೀವು ಮೂವಿ ಶೂಟಿಂಗ್ ಎಲ್ಲ ಮುಗಿಲಿ, ಅದಾದ್ಮೇಲೆ ನೀವು ಏನು ಔಟ್ಪುಟ್ ನೋಡ್ತೀರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ಸೊ ಎಕ್ಸಾಕ್ಟ್ಲಿ ಲೈಕ್ ದಟ್ ಔಟ್ಪುಟ್ ನೋಡಿದೆ ಆ್ಯಂಡ್ ತುಂಬ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ತುಂಬ ಥ್ಯಾಂಕ್ ಯು, ನನಗೆ ಇದೇ ರೋಲ್ ಚೂಸ್ ಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಚೇತನ್ ಸರ್. Okay, coming to Sambhavami Yuge Yuge, as we know, Kurukshetra ke मैदान में Lord Krishna had told through the Bhagavad Gita. But ಈ ಮೂವಿలో ನನ್ನ ಕ್ಯಾರೆಕ್ಟರ್ ಹೆಸರು Biklak Krishna. Biklak Krishna, and Krishna is incomplete without Arjuna. And my heartfelt wishes to Jay Shetty, may this movie bring in lots of success to you, brother. Lots and lots of success to you. God bless you. And Parth ki Sarathi Krishna, अदावद अर्जुन की सारथी कृष्णा, बट ये फिल्म की सारथी, ये फिल्म की ड्राइवर इज द डायरेक्टर चेतन चंद्रशेखर शेट्टी गारू. We are the horses, he is the driver, and in the Ratha. First of all, thank you Chetan sir, because for choosing me for this film, for having confidence that I'll do the part. Only when you get a platform you can prove. Thanks for giving me the platform, sir. Next, if he is a driver, we have a Ratha, the whole Ratham, and that is the producers, the foundation of this film. Pratibha ma'am, Pratik brother, Naresh sir's blessings, and ee Rathalo there is one more important chakra which makes the production move. The executive producer Dinesh Rajan sir. I am like one of the probably the Dwajastambha, Hanuman ji who is there along. But Sambhavami Yuge Yuge is a new age Mahabharata. Thanks to my fellow actors. It was wonderful working with Nisha, awesome working with Madhura. And all the other friends also, few of them were not here. Sidhu Mandya, Gilli Nati, Chetan Durga. I loved him in Hostel Old Guru Vekagidare. Super kaam kiya tha, acha kiya tha. I think it's fair enough to also say that I start seeking the blessings of the Rajkumar family, Puneet Anna. It was very nice. In fact, we shot at the Kantirava studio. It was a blessing for me. Imagine, nobody in Karnataka. And the Kannada field invites and respects you and loves you. Back in Chennai, people say, Tamil they'll say one thing, Vandara Vazhvippum Tamilagam, which means whoever comes to Tamil Nadu invites and accepts them. The same can be said about Karnataka. With so much love and adulation, they have accepted, and there's no other demarcation from which state you belong, what language you speak. If you're talented, you can do your work well, and you're a team player,
you're in. And thank you for giving me that space. Next time the speech will be properly full to in Kannada. I assure you.